ಜೋರಾಗ್ತಾ ಇದೆ. ಈ ಬೆನ್ನಲ್ಲಿ ಕರಾವಳಿಯಲ್ಲಿ ಬಹಳ ಡೇಂಜರ್ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರವಾರದ ಕರಾವಳಿಯಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಬಿರುಗಾಳಿ ಮಳೆಯಿಂದ ನದಿ ತೀರದಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವುದರಿಂದ ಭಯ ಉಂಟಾಗಿದೆ. ಅಲೆಗಳ ಅಬ್ಬರದಿಂದ ಕಡಲ್ಕೊರೆತದ ಆತಂಕ ಕೂಡ ಶುರುವಾಗಿದೆ. ಮಳೆಗಾಲ ಆರಂಭಕ್ಕೂ ಮುನ್ನವೇ ತೀರದ ನಿವಾಸಿಗಳ ಆತಂಕ ಜೋರಾಗಿದೆ. ಮಳೆಯಿಂದ ಖಾಲಿಯಾಗಿ ಕಡಲು ಕಾಣಿಸ್ತಾ ಇದೆ. ಅದಾದ ಬಳಿಕ ಈಗ ಕರಾವಳಿ ಭಾಗದಲ್ಲಿ ಯಾರೂ ಕೂಡ ಮೀನು ಹಿಡಿಯೋದಕ್ಕೆ ಇಳಿಯೋ ಆಗಿಲ್ಲ ಅನ್ನುವಂಥ ಒಂದು ವಾರ್ನಿಂಗ್ ಕೂಡ ಇದೆ. ಹೀಗಾಗಿ ಅವರಿಗೂ ಕೂಡ ನಷ್ಟ. ಈ ಬೆನ್ನಲ್ಲೇ ಪ್ರಕ್ಷುಬ್ಧಗೊಂಡಿರುವ ಕಡಲು, ಮುಂಗಾರು ಪೂರ್ವ ಮಳೆ ಏನಾಗುತ್ತೋ ಕಾದು ನೋಡೋಣ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಹೀಗಾಗಿ ಕರಾವಳಿಯ ತೀರ ಪ್ರದೇಶದಲ್ಲೂ ಕೂಡ ಕಟ್ಟೆಚ್ಚರ ಕೂಡ ವಹಿಸಿರುವಂತದ್ದು. ಯಾಕಂತೇಳಿದ್ರೆ ಈಗಾಗಲೇ ಕಡಲ ಅಲೆಗಳು ಕೂಡ ಜಾಸ್ತಿ ಆಗಿರುವುದರಿಂದ ಮೀನುಗಾರಿಕೆ ಕೂಡ ಸ್ತಬ್ಧವಾಗಿರುವಂತದ್ದು. ನಾನೀಗ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಆ ಟ್ಯಾಗೋರ್ ಕಡಲ ತೀರದಲ್ಲಿ ಸಮುದ್ರ ಯಾವ ರೀತಿಯಾಗಿ ಅಬ್ಬರಿಸಿದೆ ಎಂಬ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಕಳೆದ 3 ದಿನಗಳಿಂದ ಹವಾಮಾನ ವೈಪರೀತ್ಯದಿಂದಾಗಿ ಕೂಡ ಯಾಂತ್ರಿಕ ದೋಣಿಗಳು ಕೂಡ ಮೀನುಗಾರಿಕೆಯನ್ನ ಬಂದ್ ಮಾಡಿರುವಂತದ್ದು. ಅದರಲ್ಲೂ ಕಡಲ ಅಲೆಗಳ ಅಬ್ಬರ ಜಾಸ್ತಿ ಆಗಿದ್ರಿಂದ ಸಮುದ್ರದ ಆಳ ಸಮುದ್ರದಲ್ಲೂ ಕೂಡ ಗಾಳಿಯ ವೇಗ ಕೂಡ ಜಾಸ್ತಿ ಆಗಿದ್ರಿಂದ ಯಾಂತ್ರಿಕ ದೋಣಿಯ ಮೀನುಗಾರರಿಗೆ ಮೀನುಗಾರಿಕೆ ನಡೆಸಲು ಸಾಧ್ಯವಾಗಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಕಾರವಾರ ಬಂದರಿನಂತೆ ಬಂದಿರುವಂತದ್ದು. ಇನ್ನೊಂದೆಡೆ ಕರಾವಳಿಯ ಕಡಲ ತೀರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲ, ಭಟ್ಕಳ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಕಡಲು ಕೂಡ ಅಬ್ಬರಿಸಿದೆ. ನೋಡ್ತಾ ಇರಬಹುದು, ಕಡಲಿನ ಅಬ್ಬರ ಯಾವ ರೀತಿಯಾಗಿ ಇದೆ ಎಂಬ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಮಳೆಗಾಲದ ಆರಂಭದಲ್ಲಿಯೇ ಈ ರೀತಿ ಕಡಲು ಮುನಿಸಿಕೊಂಡಿದ್ರಿಂದ ತೀರದ ನಿವಾಸಿಗಳು ಕೂಡ ಆತಂಕದಿಂದ ಕಾಲ ಕಳೆಯುವ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಒಟ್ಟಿನಲ್ಲಿ ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಈ ರೀತಿಯಾಗಿ ವಾತಾವರಣದಲ್ಲಿ ಅಲ್ಲೋಲ ಕಲ್ಲವಾಗಿರುವುದು ಸ್ಥಳೀಯ ನಾಗರಿಕರ, ಮೀನುಗಾರರ, ತೀರದ ನಿವಾಸಿಗಳ ಆತಂಕವನ್ನ ಹೆಚ್ಚು ಮಾಡಿದೆ ಅಂತ ಹೇಳಬಹುದು. ನೋಡ್ತಾ ಇರಬಹುದು, ಕಡಲ ಅಲೆಗಳು ಯಾವ ರೀತಿಯಾಗಿ ಅಬ್ಬರಿಸಿದ ದೃಶ್ಯಗಳು, ಕೆಲವು ಕಡೆ ಕಡಲ ಕೊರೆತದ ಭೀತಿ ಕೂಡ ಎದುರಾಗಿರುವಂತದ್ದು. ಹೀಗಾಗಿ ತೀರದ ನಿವಾಸಿಗಳು ಮಳೆಗಾಲದ ಮುನ್ನವೇ ಆತಂಕವನ್ನ ಎದುರಿಸುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ಸಂಬಂಧಪಟ್ಟ ಜಿಲ್ಲಾಡಳಿತ, ಸರ್ಕಾರ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದೆ. ಕಾಲಕ್ಕೂ ಕೂಡ ಅಲರ್ಟ್ ಅನ್ನು ಕೂಡ ನೀಡುತ್ತದೆ. ತೀರದ ನಿವಾಸಿಗಳಾಗಿರಬಹುದು, ನಾಗರಿಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ತಿಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ. ಜೋರಾಗ್ತಾ ಇದೆ. ಈ ಬೆನ್ನಲ್ಲಿ ಕರಾವಳಿಯಲ್ಲಿ ಬಹಳ ಡೇಂಜರ್ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರವಾರದ ಕರಾವಳಿಯಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಬಿರುಗಾಳಿ ಮಳೆಯಿಂದ ನದಿ ತೀರದಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವುದರಿಂದ ಭಯ ಉಂಟಾಗಿದೆ. ಅಲೆಗಳ ಅಬ್ಬರದಿಂದ ಕಡಲ್ಕೊರೆತದ ಆತಂಕ ಕೂಡ ಶುರುವಾಗಿದೆ. ಮಳೆಗಾಲ ಆರಂಭಕ್ಕೂ ಮುನ್ನವೇ ತೀರದ ನಿವಾಸಿಗಳ ಆತಂಕ ಜೋರಾಗಿದೆ. ಮಳೆಯಿಂದ ಖಾಲಿಯಾಗಿ ಕಡಲು ಕಾಣಿಸ್ತಾ ಇದೆ. ಅದಾದ ಬಳಿಕ ಈಗ ಕರಾವಳಿ ಭಾಗದಲ್ಲಿ ಯಾರೂ ಕೂಡ ಮೀನು ಹಿಡಿಯೋದಕ್ಕೆ ಇಳಿಯೋ ಆಗಿಲ್ಲ ಅನ್ನುವಂಥ ಒಂದು ವಾರ್ನಿಂಗ್ ಕೂಡ ಇದೆ. ಹೀಗಾಗಿ ಅವರಿಗೂ ಕೂಡ ನಷ್ಟ. ಈ ಬೆನ್ನಲ್ಲೇ ಪ್ರಕ್ಷುಬ್ಧಗೊಂಡಿರುವ ಕಡಲು, ಮುಂಗಾರು ಪೂರ್ವ ಮಳೆ ಏನಾಗುತ್ತೋ ಕಾದು ನೋಡೋಣ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಹೀಗಾಗಿ ಕರಾವಳಿಯ ತೀರ ಪ್ರದೇಶದಲ್ಲೂ ಕೂಡ ಕಟ್ಟೆಚ್ಚರ ಕೂಡ ವಹಿಸಿರುವಂತದ್ದು. ಯಾಕಂತೇಳಿದ್ರೆ ಈಗಾಗಲೇ ಕಡಲ ಅಲೆಗಳು ಕೂಡ ಜಾಸ್ತಿ ಆಗಿರುವುದರಿಂದ ಮೀನುಗಾರಿಕೆ ಕೂಡ ಸ್ತಬ್ಧವಾಗಿರುವಂತದ್ದು. ನಾನೀಗ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಆ ಟ್ಯಾಗೋರ್ ಕಡಲ ತೀರದಲ್ಲಿ ಸಮುದ್ರ ಯಾವ ರೀತಿಯಾಗಿ ಅಬ್ಬರಿಸಿದೆ ಎಂಬ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಕಳೆದ 3 ದಿನಗಳಿಂದ ಹವಾಮಾನ ವೈಪರೀತ್ಯದಿಂದಾಗಿ ಕೂಡ ಯಾಂತ್ರಿಕ ದೋಣಿಗಳು ಕೂಡ ಮೀನುಗಾರಿಕೆಯನ್ನ ಬಂದ್ ಮಾಡಿರುವಂತದ್ದು. ಅದರಲ್ಲೂ ಕಡಲ ಅಲೆಗಳ ಅಬ್ಬರ ಜಾಸ್ತಿ ಆಗಿದ್ರಿಂದ ಸಮುದ್ರದ ಆಳ ಸಮುದ್ರದಲ್ಲೂ ಕೂಡ ಗಾಳಿಯ ವೇಗ ಕೂಡ ಜಾಸ್ತಿ ಆಗಿದ್ರಿಂದ ಯಾಂತ್ರಿಕ ದೋಣಿಯ ಮೀನುಗಾರರಿಗೆ ಮೀನುಗಾರಿಕೆ ನಡೆಸಲು ಸಾಧ್ಯವಾಗಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಕಾರವಾರ ಬಂದರಿನಂತೆ ಬಂದಿರುವಂತದ್ದು. ಇನ್ನೊಂದೆಡೆ ಕರಾವಳಿಯ ಕಡಲ ತೀರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲ, ಭಟ್ಕಳ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಕಡಲು ಕೂಡ ಅಬ್ಬರಿಸಿದೆ. ನೋಡ್ತಾ ಇರಬಹುದು, ಕಡಲಿನ ಅಬ್ಬರ ಯಾವ ರೀತಿಯಾಗಿ ಇದೆ ಎಂಬ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಮಳೆಗಾಲದ ಆರಂಭದಲ್ಲಿಯೇ ಈ ರೀತಿ ಕಡಲು ಮುನಿಸಿಕೊಂಡಿದ್ರಿಂದ ತೀರದ ನಿವಾಸಿಗಳು ಕೂಡ ಆತಂಕದಿಂದ ಕಾಲ ಕಳೆಯುವ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಒಟ್ಟಿನಲ್ಲಿ ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಈ ರೀತಿಯಾಗಿ ವಾತಾವರಣದಲ್ಲಿ ಅಲ್ಲೋಲ ಕಲ್ಲವಾಗಿರುವುದು
ಸ್ಥಳೀಯ ನಾಗರಿಕರ, ಮೀನುಗಾರರ, ತೀರದ ನಿವಾಸಿಗಳ ಆತಂಕವನ್ನ ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ಕಡಲ ಅಲೆಗಳು ಯಾವ ರೀತಿಯಾಗಿ ಅಬ್ಬರಿಸಿದ ದರ್ಶನಗಳು, ಕೆಲವು ಕಡೆ ಕಡಲ ಕೊರೆತದ ಭೀತಿ ಕೂಡ ಎದುರಾಗಿರುವಂತದ್ದು. ಹೀಗಾಗಿ ತೀರದ ನಿವಾಸಿಗಳು ಮಳೆಗಾಲದ ಮುನ್ನವೇ ಆತಂಕವನ್ನ ಎದುರಿಸುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ಸಂಬಂಧಪಟ್ಟ ಜಿಲ್ಲಾಡಳಿತ, ಸರ್ಕಾರ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದೆ. ಕಾಲಕ್ಕೂ ಕೂಡ ಅಲರ್ಟ್ ಅನ್ನು ಕೂಡ ನೀಡುತ್ತದೆ. ತೀರದ ನಿವಾಸಿಗಳಾಗಿರಬಹುದು, ನಾಗರಿಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ತಿಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳಿ. ಜೋರಾಗ್ತಾ ಇದೆ. ಈ ಬೆನ್ನಲ್ಲಿ ಕರಾವಳಿಯಲ್ಲಿ ಬಹಳ ಡೇಂಜರ್ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರವಾರದ ಕರಾವಳಿಯಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಬಿರುಗಾಳಿ ಮಳೆಯಿಂದ ನದಿ ತೀರದಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವುದರಿಂದ ಭಯ ಉಂಟಾಗಿದೆ. ಅಲೆಗಳ ಅಬ್ಬರದಿಂದ ಕಡಲ ಕೊರೆತದ ಆತಂಕ ಕೂಡ ಶುರುವಾಗಿದೆ. ಮಳೆಗಾಲ ಆರಂಭಕ್ಕೂ ಮುನ್ನವೇ ತೀರದ ನಿವಾಸಿಗಳ ಆತಂಕ ಜೋರಾಗಿದೆ. ಮಳೆಯಿಂದ ಖಾಲಿಯಾಗಿ ಕಡಲು ಕಾಣಿಸ್ತಾ ಇದೆ. ಅದಾದ ಬಳಿಕ ಈಗ ಕರಾವಳಿ ಭಾಗದಲ್ಲಿ ಯಾರೂ ಕೂಡ ಮೀನು ಹಿಡಿಯೋದಕ್ಕೆ ಇಳಿಯೋ ಆಗಿಲ್ಲ ಅನ್ನುವಂತ ಒಂದು ವಾರ್ನಿಂಗ್ ಕೂಡ ಇದೆ. ಸೊ ಹೀಗಾಗಿ ಅವರಿಗೂ ಕೂಡ ನಷ್ಟ. ಈ ಬೆನ್ನಲ್ಲೇ ಪ್ರಕ್ಷುಬ್ಧಗೊಂಡಿರುವ ಕಡಲು, ಮುಂಗಾರು ಪೂರ್ವ ಮಳೆ ಏನಾಗುತ್ತೋ ಕಾದು ನೋಡೋಣ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಹೀಗಾಗಿ ಕರಾವಳಿಯ ತೀರ ಪ್ರದೇಶದಲ್ಲೂ ಕೂಡ ಕಟ್ಟೆಚ್ಚರ ಕೂಡ ವಹಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕಡಲ ಅಲೆಗಳು ಕೂಡ ಜಾಸ್ತಿ ಆಗಿರುವುದರಿಂದ ಮೀನುಗಾರಿಕೆ ಕೂಡ ಸ್ತಬ್ಧವಾಗಿರುವಂತದ್ದು. ನಾನೀಗ ಕಾರವಾರದ ರವೀಂದ್ರ ಟ್ಯಾಗೋರ್ ಕಡಲ ತೀರದಲ್ಲಿದ್ದೇನೆ. ನೋಡ್ತಾ ಇರಬಹುದು ಟ್ಯಾಗೋರ್ ಕಡಲ ತೀರದಲ್ಲಿ ಸಮುದ್ರ ಯಾವ ರೀತಿಯಾಗಿ ಅಬ್ಬರಿಸಿದೆ ಎಂಬ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಕಳೆದ 3 ದಿನಗಳಿಂದ ಹವಾಮಾನ ವೈಪರೀತ್ಯದಿಂದಾಗಿ ಕೂಡ ಯಾಂತ್ರಿಕ ದೋಣಿಗಳು ಕೂಡ ಮೀನುಗಾರಿಕೆಯನ್ನ ಬಂದ್ ಮಾಡಿರುವಂತದ್ದು. ಅದರಲ್ಲೂ ಕಡಲ ಅಲೆಗಳ ಅಬ್ಬರ ಜಾಸ್ತಿ ಆಗಿದ್ರಿಂದ ಸಮುದ್ರದ ಆಳ ಸಮುದ್ರದಲ್ಲೂ ಕೂಡ ಗಾಳಿಯ ವೇಗ ಕೂಡ ಜಾಸ್ತಿ ಆಗಿದ್ರಿಂದ ಯಾಂತ್ರಿಕ ದೋಣಿಯ ಮೀನುಗಾರರಿಗೆ ಮೀನುಗಾರಿಕೆ ನಡೆಸಲು ಸಾಧ್ಯವಾಗಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಕಾರವಾರ ಬಂದರಿನಂತೆ ಬಂದಿರುವಂತದ್ದು. ಇನ್ನೊಂದೆಡೆ ಕರಾವಳಿಯ ಕಡಲ ತೀರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲಾ, ಭಟ್ಕಳ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಕಡಲು ಕೂಡ ಅಬ್ಬರಿಸಿದೆ. ನೋಡ್ತಾ ಇರಬಹುದು ಕಡಲಿನ ಅಬ್ಬರ ಯಾವ ರೀತಿಯಾಗಿ ಇದೆ ಎಂಬ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ಮಳೆಗಾಲದ ಆರಂಭದಲ್ಲಿಯೇ ಈ ರೀತಿ ಕಡಲು ಮುನಿಸಿಕೊಂಡಿದ್ರಿಂದ ತೀರದ ನಿವಾಸಿಗಳು ಕೂಡ ಆತಂಕದಿಂದ ಕಾಲ ಕಳೆಯುವ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಒಟ್ಟಿನಲ್ಲಿ ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಈ ರೀತಿಯಾಗಿ ವಾತಾವರಣದಲ್ಲಿ ಅಲ್ಲೋಲ ಕಲ್ಲವಾಗಿರುವುದು ಸ್ಥಳೀಯ ನಾಗರಿಕರ, ಮೀನುಗಾರರ, ತೀರದ ನಿವಾಸಿಗಳ ಆತಂಕವನ್ನ ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ಕಡಲ ಅಲೆಗಳು ಯಾವ ರೀತಿಯಾಗಿ ಅಬ್ಬರಿಸಿದ ದರ್ಶನಗಳು, ಕೆಲವು ಕಡೆ ಕಡಲ ಕೊರೆತದ ಭೀತಿ ಕೂಡ ಎದುರಾಗಿರುವಂತದ್ದು. ಹೀಗಾಗಿ ತೀರದ ನಿವಾಸಿಗಳು ಮಳೆಗಾಲದ ಮುನ್ನವೇ ಆತಂಕವನ್ನ ಎದುರಿಸುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ಸಂಬಂಧಪಟ್ಟ ಜಿಲ್ಲಾಡಳಿತ, ಸರ್ಕಾರ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದೆ. ಕಾಲಕ್ಕೂ ಕೂಡ ಅಲರ್ಟ್ ಅನ್ನು ಕೂಡ ನೀಡುತ್ತದೆ. ತೀರದ ನಿವಾಸಿಗಳಾಗಿರಬಹುದು, ನಾಗರಿಕರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ತಿಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳಿ.